ಗ್ರಹಚಾರ ಕೆಟ್ಟರೆ ಎಲ್ಲವೂ ಹೇಗೆ ಮುರ್ಕೊಂಡು ಬೀಳುತ್ತೆ ಎನ್ನುವುದಕ್ಕೆ ಪಾಕಿಸ್ತಾನದ ಇವತ್ತಿನ ಸ್ಥಿತಿಗತಿಯೇ ಒಂದು ಉದಾಹರಣೆ ಆಗಿಬಿಡುತ್ತೆ. ಈ ಕಡೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿದೆ, ಇದೊಂದು ಕಡೆ ಅಂದರೆ ಕೆಲವು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ಕೊಂಡು 9 ಕಡೆಗಳಲ್ಲಿ ಭಾರತ ನುಚ್ಚು ನೂರು ಮಾಡಿ ಹಾಕಿದೆ. ಅದನ್ನು ಪಾಕಿಸ್ತಾನದ ಸೇನಾಧಿಕಾರಿ ಕೂಡ ಅದನ್ನು ಕನ್ಫರ್ಮ್ ಮಾಡಿದ್ದಾನೆ. ಈ ಕಡೆ ಚೆಕ್ ಮಾಡಿಕೊಂಡ್ರೆ ಬಲೂಚಿಸ್ತಾನ ಸ್ವತಂತ್ರ ಹೋರಾಟಗಾರರಿದ್ದಾರಲ್ಲ, ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಎಲ್ಲೆಲ್ಲಿ ಪಾಕಿಸ್ತಾನ ಸೈನಿಕರು ಸಿಗ್ತಾರೋ ಅಲ್ಲಿ ಎಲ್ಲ ಕಡೆ ಪಾಕಿಸ್ತಾನದ ಸೈನಿಕರ ತಲೆಗಳನ್ನು ಉರುಳಿಸ್ತಾ ಇದ್ದಾರೆ ಇವರು. ಹಾಗಾಗಿ ಈ ಕಡೆ ಆರ್ಥಿಕವಾಗಿಯೂ ಶಕ್ತಿ ಇಲ್ಲ ಪಾಕಿಸ್ತಾನಕ್ಕೆ. ಚೀನಾ ದೊಡ್ಡ ಮಟ್ಟದ ಸಹಾಯ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಒಂದು ವೇಳೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಅಮೆರಿಕ ಸುಂಕ ಹೇರಿರ್ತಕ್ಕಂಥ ಕಾರಣದಿಂದಾಗಿ ಚೀನಾದ ಸರಕುಗಳನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಅವರು ಪೂರೈಕೆ ಮಾಡೋಕ್ಕಿದ್ರೆ ಇರೋದು ಭಾರತನೇ. ನಾನು ನಿಮ್ಮ ಸರಕು ತೊಗೊಳ್ಳಲ್ಲಪ್ಪ, ನೀನು ಈ ಥರ ಮಾಡಿದ್ರೆ ಅಂತ ಹೇಳಿದ್ರೆ ಚೀನಾ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನ ಭಿಕಾರಿ ರೀತಿಯಲ್ಲಿ ಅತಂತ್ರವಾಗಿ ಒದ್ದಾಡ್ತಾ ಇದೆ. ಭಾರತದ ಆಪರೇಷನ್ ಸಿಂಧೂರದಿಂದ ನಲಗಿ ಹೋಗಿದೆ ಪಾಕಿಸ್ತಾನ. ಇನ್ನೊಂದು ಕಡೆ ಬಲೂಚ್ ಬಂಡುಕೋರರು ಪಾಕಿಸ್ತಾನಕ್ಕೆ ಸಂಕಷ್ಟ ತಂದೊಡ್ತಾ ಇದ್ದಾರೆ. ಪಾಕಿಸ್ತಾನದ ಆರ್ಮಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಬಲೂಚಿ ಬಂಡುಕೋರರು. ಅವರನ್ನು ಅವರು ಸ್ವತಂತ್ರ ವೀರರು ಅಂತ ಕರ್ಕೊಳ್ತಾರೆ. ಇರಲಿ, ಬಂಡುಕೋರರಿಂದ ಪಾಕಿಸ್ತಾನದ ಸೇನೆ ಪೂರ್ತಿ ಇಲ್ಲಿ ಫಿನಿಷ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಪಾಕಿಸ್ತಾನದ ಸೈನಿಕರು ಅವರ ಗಾಡಿಗಳು ಇನ್ನೊಂದು ಮತ್ತೊಂದು ಕಾಣಿಸುತ್ತೋ ಅಲ್ಲೆಲ್ಲ ಕಡೆಗಳಲ್ಲಿ ನೆಲಬಾಂಬ್ಗಳನ್ನು ಇಟ್ಟೇ ಅವ್ರನ್ನ ಉಡಾಯಿಸ್ತಾ ಇದ್ದಾರೆ. ಇಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇಂದ IED ದಾಳಿಯಾಗಿರೋದಲ್ಲಿ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಇದರಿಂದ ಸುಧಾರಿತ ಸ್ಫೋಟಕವನ್ನು ಬಳಸಿಕೊಂಡು ಈ ದಾಳಿಯನ್ನು ಮಾಡಿದ್ದಾರಲ್ಲಿ ಬರೋಬ್ಬರಿ 14 ಪಾಕ್ ಸೈನಿಕರು ಇದರಲ್ಲಿ ಅಸುನೀಗಿದ್ದಾರೆ, ಹತರಾಗಿದ್ದಾರೆ. ಪಾಕ್ ಸೇನೆ ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲಿ ಎಲ್ಲ ಕಡೆಗಳಲ್ಲಿ ಬಹುಶಃ ನಮಗನ್ಸೋದು ಬಲೂಚ್ ಸಾಂಪ್ರದಾಯಿಕ ಯುದ್ಧ ಮಾದರಿಯನ್ನು ಇಲ್ಲಿ BLA ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಬಳಸ್ತಾ ಇಲ್ಲ. ಅವರು ಮೋಸ್ಟ್ಲಿ ಗೆರಿಲ್ಲಾ ಟೆಕ್ನಾಲಜಿ ಅಥವಾ ಗೆರಿಲ್ಲಾ ತಂತ್ರವನ್ನು ಬಳಸಿಕೊಂಡು ಈ ಥರ ದಾಳಿಯನ್ನು ಮಾಡ್ತಾ ಇದ್ದಾರೆ. ಗೆರಿಲ್ಲಾ ಮಾದರಿಯನ್ನು ಬಳಸಿಕೊಂಡು ನೋಡಿ ಈ ಥರ ಬರ್ತಾ ಇದ್ದಾರೆ ಪಾಕಿಸ್ತಾನದ ಆರ್ಮಿ. ಅಲ್ಲಿ ಬಂದ ತಕ್ಷಣ ಒಂದು ಕಡೆಗೆ ಬಂದು IED ಬ್ಲಾಸ್ಟ್ ಆಗಿ ಎಲ್ಲರೂ ಕೂಡ ಇಹಲೋಕವನ್ನು ತೊರೆದು ಬಿಟ್ಟಿದ್ದಾರೆ. ಪಾಕ್ ಸೇನೆ ಸಂಚರಿಸ್ತಕ್ಕಂಥ ಕಡೆಯಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಬಲೂಚಿ ಅಟ್ಯಾಕ್ ನಡೀತಾ ಇದೆ. ವಾರದ ಹಿಂದಷ್ಟೇ 6 ಪಾಕ್ ಸೈನಿಕರನ್ನು ಹತ್ಯೆ ಮಾಡಿತ್ತು ಇದೇ BLA. ಇನ್ನು ಪಾಕಿಸ್ತಾನದ ಅಥವಾ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ನೋಡಿ. ಭಾರತದಿಂದ ಆಪರೇಷನ್ ಸಿಂಧೂರ ಹೆಸರಲ್ಲಿ ದೇಶದ ಒಳಗಡೆ ನುಗ್ಗಿ ಉಗ್ರ ಸಂಹಾರ ಆಗಿದೆ. ಇನ್ನು ಬಲೂಚಿ ಬಂಡುಕೋರರು ಮೇಲಿಂದ ಮೇಲೆ ಪಾಕಿಸ್ತಾನದ ಸೇನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ಕೂಡ ಹೊಡೆದು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ತೆಹರೀಕ್ ಇ ತಾಲಿಬಾನಿಂದ ಕೂಡ ಖೈಬರ್ ಪಖ್ತೂನ್ಖ್ವಾ ಇಲ್ಲಿ ದಾಳಿಯಾಗಿದೆ. ಭಾರತದ ಪ್ರತೀಕಾರ ಏನು? ಆಪರೇಷನ್ ಸಿಂಧೂರ ದಾಳಿಯಲ್ಲಿ 100ಕ್ಕಿಂತ ಹೆಚ್ಚಿನ ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಇದೆ. ಪಾಕಿಸ್ತಾನದ 9 ಉಗ್ರ ನೆಲೆಗಳು ನೆಲಸಮ ಆಗಿದೆ ಭಾರತೀಯ ಸೇನೆ ಕಡೆಯಿಂದ. ಉಗ್ರ ಮಸೂದ್ ಅಜರ್ ಇವನ ಫ್ಯಾಮಿಲಿನೇ ಮುಗಿದು ಹೋಯಿತು. ಒಬ್ಬನೇ ಈಗ ಒಂಟಿ ಪಿಶಾಚಿ ಇವನು. ಜೀವಮಾನ ಪೂರ್ತಿ ಇವನು ನಿಜವಾಗ್ಲೂ ಅಂತಃಕರಣನೋ ಮಾನವೀಯ ಸಂಬಂಧಗಳ ಬೆಲೆನೋ ಗೊತ್ತಿದ್ದರೆ, ಕೌಟುಂಬಿಕ ಮೌಲ್ಯಗಳು ಗೊತ್ತಿದ್ದರೆ ಇವನಿಗೆ ಬೇರೆ ಕುಟುಂಬಗಳನ್ನು ನಾಶ ಮಾಡ್ತಾ ಇರಲಿಲ್ಲ. ಇವನು ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಇವನು ಮಾಡಿದಂಥ ದಾಳಿಗಳಲ್ಲಿ ಎಷ್ಟೊಂದು ಜನ ಮುಗ್ಧರು ಅಮಾಯಕರು ಅವರವರ ಆಪ್ತರನ್ನು ಅತ್ಯಾಪ್ತರನ್ನು ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ. ಆ ನೋವು ಆ ಶಾಪ ಹೇಗಿರುತ್ತೆ ಅನ್ನೋದಕ್ಕೆ ಕರ್ಮ ರಿಟರ್ನ್ಸ್ ಮಸೂದ್ ಅಜರ್ನಿಗೆ, ಈ ಕ್ರೂರಿಗೆ. ಇವನ ಫ್ಯಾಮಿಲಿಯಿಂದ 10 ಜನ ಇವತ್ತಿಗೆ ಮೈನಸ್. ಕೆಲವು ಅತ್ಯಂತ ಆಪ್ತರು, ಕೆಲವು ಆತ್ಮೀಯರನ್ನು ಆಪ್ತರು ಕಳ್ಕೊಳ್ಳೋದು ಕೂಡ ಅಷ್ಟೇ ಘೋರ. ಅದು ಎಷ್ಟೋ ವರ್ಷಗಳ ಕಾಲ ಒಂದು ಗೆಳೆತನ ಮುಂದುವರೆದಿರುತ್ತೆ, ಒಡನಾಟ ಮುಂದುವರೆದಿರುತ್ತೆ. ಇವನ ಬೇಕು ಬೇಡಗಳು, ಅವರ ಬೇಕು ಬೇಡಗಳು, ಅವರ ಆಯ್ಕೆಗಳು ಎಲ್ಲಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸಾಮ್ಯತೆ ಇರುತ್ತೆ ಅನೇಕರಲ್ಲಿ. ಅದೆಲ್ಲ ಸೇರಿ ಒಂದು ಸ್ನೇಹ ಬೆಸ್ತ್ಕೊಂಡಿರುತ್ತೆ. ಅಂಥವನ್ನ ಕಳ್ಕೊಂಡು ಆಮೇಲೆ ಬದುಕೋದಿದೆಯಲ್ಲ ಅಷ್ಟು ಈಸಿ ಅಲ್ಲ. ಸಂಬಂಧಿಕರು ಹೋದರು, ಸ್ನೇಹಿತರು ಹೋದರು. ಇವನು ಕುಟುಂಬವನ್ನೇ, ಇವನ ಫ್ಯಾಮಿಲಿಯನ್ನೇ ಆಪರೇಷನ್ ಸಿಂಧೂರ್ ಮುಗಿಸಿ ಹಾಕಿದೆ. ಇನ್ನು ಬಲೂಚಿ ಬಂಡುಕೋರರು ಹೇಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಕ್ವೆಟ್ಟಾ ಬಳಿಯ ಮಾರ್ಗತ್ ದಾಳಿ 10 ಪಾಕಿಸ್ತಾನಿ ಸೈನಿಕರು ಇಲ್ಲಿ ಸಾವನ್ನಪ್ಪಿರೋದು. ಮಾಚ್ ಕಚ್ಚಿ ಜಿಲ್ಲೆಯಲ್ಲಿ IED ದಾಳಿಯನ್ನು ಮಾಡ್ತಾರೆ. 8 ಪಾಕ್ ಸೈನಿಕರನ್ನು ಇವರು ಹತ್ಯೆ ಮಾಡಿ ಬಿಸಾಕಿದ್ದಾರೆ. ಎಲ್ಲೆಲ್ಲಿ ಪಾಕಿಸ್ತಾನದ ಸೈನಿಕರು ಕಂಡ್ರೆ ಸಾಕಿ ಇವರಿಗೆ ಅವ್ರನ್ನ ಮುಗಿಸ್ತಾ ಇದ್ದಾರೆ ಇವರು ಅಂತ. ಇಲ್ಲಿ ನೋಡಿ, ಇಲ್ಲಿ ಬಂಡುಕೋರು ಅಟ್ಯಾಕ್ ಮಾಡಿರೋದು ಕ್ವೆಟ್ಟಾ ಬಳಿಯ ಮಾರ್ಗತ್ ಇಲ್ಲಿ ದಾಳಿ ಮಾಡಿದ್ದಾರೆ. 10 ಜನ ಪಾಕಿಸ್ತಾನಿ ಸೈನಿಕರು ಹೋದರು. ಮಾಚ್ ಕಚ್ಚಿ ಜಿಲ್ಲೆಯಲ್ಲಿ IED ದಾಳಿಯಾಗುತ್ತೆ. 8 ಪಾಕ್ ಸೈನಿಕರ ಹತ್ಯೆ ಆಗಿದೆ. ನೋಶ್ಕಿ ಬಳಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ. 7 ಸೈನಿಕರು ಸ್ಥಳದಲ್ಲೇ ಹತರಾಗಿದ್ದಾರೆ. ಜಾಫರ್ ಎಕ್ಸ್ಪ್ರೆಸ್ ರೈಲು ಅಪಹರಣ ಆಗುತ್ತೆ. 36 ಪಾಕ್ ಸೈನಿಕರನ್ನು ಹತ್ಯೆ ಮಾಡಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಈ ಜಾಫರ್ ರೈಲು ಹೈಜಾಕ್ ಆಗಿತ್ತಲ್ಲ, ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಡೀತವಾಗ. ಇಂಟ್ರೆಸ್ಟಿಂಗ್ ಸಂಗತಿ ನಡೆದಾಗ ಅವರೇನು ಯಾವ ರೈಲ್ನು ಹೈಜಾಕ್ ಮಾಡಿಲ್ಲ,
ನಾವು ಅವ್ರನ್ನ ಓಡಿಸ್ಬಿಟ್ವಿ, ಹಿಮ್ಮೆಟ್ಟಿಸ್ಬಿಟ್ವಿ ಅಂಥೇಳಿ ಪಾಕಿಸ್ತಾನ ಮಾತಾಡಿದ್ದೆ. ಆದರೆ ನಿಮ್ಗೆ ಇಂಟ್ರೆಸ್ಟಿಂಗ್ಲಿ ಇವರೊಂದು 36 ಪಾಕ್ ಸೈನಿಕರನ್ನು ಕೊಂದಿದ್ರಲ್ಲ, ಆ ರೈಲಲ್ಲಿ ಪಾಕ್ ಸೈನಿಕರು ಅವತ್ತು ಹೋಗ್ತಾ ಇದ್ರು. ಅಷ್ಟು ಜನ ಕೊಂದಿದ್ರಲ್ಲ ಇವರು. ಯಾರೂ ಕೊಂದಿಲ್ಲ ಇವರು, ನಾವೇ ಗೆದ್ವಿ. ಅದಕ್ಕೆ ಯುದ್ಧ ಭೂಮಿಯ ಬಗ್ಗೆ ಒಂದು ಮಾತಿದೆ. ಯುದ್ಧ ಭೂಮಿಯ ಬಗ್ಗೆ ಒಂದು ಮಾತೇನು ಅಂತ ಹೇಳಿದ್ರೆ, ಯುದ್ಧ ಭೂಮಿಯಲ್ಲಿ ಸತ್ಯ ಅನ್ನೋ ಒಂದು ವಿಷಯ ಇದೆಯಲ್ಲ, ಇದೇ ಅತಿ ದೊಡ್ಡ ಗಾಯಾಳು ಅಂತ. ಅಲ್ಲಿ ಟ್ರುತ್ತೇ ವಿಕ್ಟಿಮ್ ಅಂತ, ಅಲ್ಲಿ ಅದೇ ದೊಡ್ಡ ಸಂತ್ರಸ್ತ ಸತ್ಯನೇ. ಯಾಕೆಂದರೆ ನಿಮ್ಮ ಸತ್ಯ ಆಚೆ ಬರೋಕ್ಕೆ ಯಾರೂ ಬಿಡೋದೇ ಇಲ್ಲ ಅಲ್ಲಿ ಅಂತ. ಪಾಕಿಸ್ತಾನ ಸೇನೆಗೆ ತನ್ನ ಮುಗಿನರಿಕೆ ಏನು ತೋಚಿತ್ತು ಅದು ಹೇಳ್ಕೊಳ್ಳುತ್ತೆ. ಬಲೂಚ್ ಇವ್ರೇನು ಬೇಕೋ ಇವ್ರು ಹೇಳ್ಕೊಳ್ತಾರೆ. ಅದಕ್ಕೆ ಬಲೂಚ್ ಆರ್ಮಿ ಎಂಥ ಒಂಥರ ಟಾಂಟ್ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಅಂತ ಹೇಳಿದ್ರೆ, ಹೌದಪ್ಪ ಯಾರೂ ಸತ್ತಿಲ್ವಾ, ಈ ಅಟ್ಯಾಕಲ್ಲಿ ಯಾರೂ ಸಾಯಲಿಲ್ವಾ, ಹಾಗಾದರೆ ವಿಡಿಯೋ ಬಿಡುಗಡೆ ಮಾಡಿ ನೀವು, ಯಾರೂ ಸತ್ತಿಲ್ಲ ಏನೂ ಆಗಿಲ್ಲ ಅಂಥೇಳಿ ಅಂತ. ಇದಾದಮೇಲೆ ಏನು ಬೆಳವಣಿಗೆ ಆಗಿತ್ತು ಅಂತ ಹೇಳಿದ್ರೆ, ಅನೇಕ ಶವಪೆಟ್ಟಿಗೆಗಳು ಆ ಜಾಗಕ್ಕೆ ಬಂದಿತ್ತು. ಆ ಜಾಗಕ್ಕೆ ಬಂದಿತ್ತು. ಅನೇಕ ವ್ಯಾನ್ಗಳಲ್ಲಿ ಹೆಣಗಳನ್ನು ತುಂಬಿಕೊಂಡು ಹೋದರು, ರೈಲ್ಗಳಲ್ಲೂ ತುಂಬಿಕೊಂಡು ಹೋದ್ರಲ್ಲ. ಹಾಗಾದರೆ ಈ ಹೆಣ ಯಾರಪ್ಪ ಸಾಯಿಸಿದ್ದು? ಬಲೂಚರು ಆಗಿದ್ದರೆ ಬಲೂಚನ ಸಾಯಿಸಿದ್ದೀವಿ ಅಂತ ಹೇಳಿ ನೀವು ಅಂಥೇಳಿ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಟಾಂಟ್ ಕೊಟ್ಟಿತ್ತಲ್ಲಿ. ಬೊಲಾನ್ ಮತ್ತು ಕೆಚ್ ದಾಳಿಗಳು 14 ಪಾಕ್ ಸೈನಿಕರನ್ನು ಹತ್ಯೆ ಮಾಡಿದಂಥ ದಾಳಿಗಳಾಗಿತ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಅದರ ಪಾಪದ ಕೂಡ ತುಂಬಿದಂತೆ ಕಾಣಿಸ್ತಾ ಇದೆ. ತುಂಬ ವರ್ಷಗಳ ಪಾಪ ಇದೆ ಅವ್ರದ್ದು. ಅಲ್ಲಿನ ಸಾಮಾನ್ಯ ಜನಗಳದ್ದು ನಾನು ಮಾತಾಡ್ತಾ ಇಲ್ಲ. ಅಲ್ಲಿನ ಸರ್ಕಾರ ಉಗ್ರಗಾಮಿಗಳಿಗೆ ತರಬೇತಿ ಕೊಡೋದು, ಅವರಿಗೆ ಹಣ ಕೊಡೋದು, ದಾಳಿಗೆ ನೆರವಾಗೋದು, ಮತಾಂಧತೆ, ಇದೆಲ್ಲ ಇದೆಯಲ್ಲ, ಇದು ಎಲ್ಲೂ ಹೋಗಲ್ಲ. ಇವತ್ತೋ ನಾಳೆ ಆ ಬ್ಯಾಗೇಜು ಬೆನ್ನ ಹಿಂದನೇ ಇರುತ್ತೆ. ಆ ಚೀಲನ ಒಂದಲ್ಲ ಒಂದಿನ ಆ ಚೀಲದಲ್ಲಿರೋ ಎಲ್ಲ ಪಾಪಗಳು ಅವನ ಕುತ್ತಿಗೆಯನ್ನು ಹಿಚುಕಿ ಕೊಂದು ಹಾಕ್ಬಿಡ್ತವೆ. ತೆಹರೀಕಿ ತಾಲಿಬಾನ್ ಕಂಟಕ ಇದಲ್ಲದೆ, ಇದಾಯ್ತಪ್ಪ ಬಲೂಚ್ ಆಯಿತು, ಈ ಕಡೆ ಇಂಡಿಯಾ ಆಯಿತು. ತೆಹರೀಕಿ ತಾಲಿಬಾನ್ ಕಂಟಕ ಹೇಗಿದೆ ಅಂದರೆ, ತೆಹರೀಕಿ ತಾಲಿಬಾನ್ ಉಗ್ರರು ಪಾಕ್ ಸೇನೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ 23 ಸೈನಿಕರನ್ನು ಹೊಡೆದು ಉರುಳಿಸಿದ್ದಾರೆ ತಾಲಿಬಾನಿಗಳು. ಏನಾಗುತ್ತೆ ನಿಮಗೆ, 3 ಕಡೆಗಳಿಂದ 3 ವಿಭಿನ್ನ ರೀತಿಯಲ್ಲಿ 3 ಬಗೆಯ ದಾಳಿಗಳಿವು. ಇಂಡಿಯಾ ನೋಡಿ, ಒಂದು ಹೆಜ್ಜೆ ಇಟ್ಟಿಲ್ಲ ಪಾಕಿಸ್ತಾನದ ಒಳಗಡೆ, ಕೂತಲ್ಲಿಂದನೇ ದಾಳಿ ಮಾಡಿ ಬಿಸಾಕ್ತು. 9 ಸ್ಥಳಗಳನ್ನು ಫಿನಿಷ್ ಮಾಡಿ ಹಾಕ್ತು. ಈ ಕಡೆ ಇವ್ರು ನೋಡಿದ್ರೆ, BLA ನೋಡಿದ್ರೆ, ಪಾಕಿಸ್ತಾನದ ಸೈನಿಕರು ಎಲ್ಲಿ ಕಂಡ್ರು IED ಬಳಸ್ಕೊಂಡು ಬ್ಲಾಸ್ಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ, ಈಗ ಈ ತಾಲಿಬಾನಿ ಉಗ್ರರು ಇವರೇನು ಮಾಡಿದ್ದಾರೆ ಅಂದರೆ, ಪಾಕಿಸ್ತಾನದ 23 ಸೈನಿಕರನ್ನು ಮುಗಿಸಿದ್ದಾರೆ. 54 ತಾಲಿಬಾನಿ ಉಗ್ರರ ಹತ್ಯೆಗೆ ಜನರನ್ನೇ ಗುರಿಯಾಗಿಸಿ ಇಲ್ಲಿ ಅಟ್ಯಾಕ್ ಮಾಡಿರೋದು. ಹಾಗಾಗಿ ಇಲ್ಲೂ ಕೂಡ ಪಾಕ್ ಸೈನಿಕರು ಇಹಲೋಕವನ್ನು ತೊರೆದಿದ್ದಾರೆ. Thank you.